ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವೆಹಿಕಲ್ ಟೋಯಿಂಗ್ ಮಾಡೋದನ್ನ ಸ್ಟಾಪ್ ಮಾಡಿ ಹತ್ತತ್ರ 2 ವರ್ಷ ಆಗ್ತಾ ಬರ್ತಾ ಇದೆ. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಳ್ತಾ ಇರೋ ಕೆಲವರು ನೋ ಪಾರ್ಕಿಂಗ್ ನಲ್ಲಿ ಪಾರ್ಕಿಂಗ್ ಮಾಡೋದು, ಈ ರೂಲ್ಸ್ ಗಳನ್ನೆಲ್ಲ ಬದಿಗೊತ್ತೋದು, ಇಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಉಳಿದಂತಹ ವಾಹನ ಸವಾರರಿಗೆ ಕಿರಿಕಿರಿ ಆಗ್ತಾ ಇದೆ. ಹಾಗಾಗಿ ಬೆಂಗಳೂರಿನಲ್ಲಿ ಹೊಸ ಪಾರ್ಕಿಂಗ್ ನೀತಿ ಜಾರಿಯ ಕೂಗು ಕೇಳಿ ಬರ್ತಾ ಇದೆ. ಟೋಯಿಂಗ್ ಕೈಬಿಟ್ಟ ಬಳಿಕ ಹೆಚ್ಚಾಯಿತು ನೋ ಪಾರ್ಕಿಂಗ್ ಪ್ರಾಬ್ಲಮ್. ಅಡ್ಡಾದಿಡ್ಡಿ ಪಾರ್ಕಿಂಗ್, ಟ್ರಾಫಿಕ್ ಜಾಮ್, ದಿನಾಲೂ ಕಿರಿಕಿರಿ. ಮೆಟ್ರೋ ಸಿಟಿಗೆ ಜಾರಿಯಾಗುತ್ತಾ ಹೊಸ ಪಾರ್ಕಿಂಗ್ ನೀತಿ. ನಗರದ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಅದು ಟ್ರಾಫಿಕ್ ಸಮಸ್ಯೆ. ನಗರದ ಯಾವ ದಿಕ್ಕಿಗೆ ಹೋದ್ರೂ ಕೂಡ ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್. ಪ್ರತಿನಿತ್ಯವೂ ಕೂಡ ಜೀವನದ ಒಂದು ಭಾಗವಾಗಿಬಿಟ್ಟಿದೆ ಟ್ರಾಫಿಕ್. ಇದಕ್ಕೆ ಕಾರಣ ನಾವು ಕೂಡ. ನಗರದಲ್ಲಿ ಇತ್ತೀಚೆಗೆ ಡಬಲ್ ಸೈಡ್ ಪಾರ್ಕಿಂಗ್ ನ ಎಫೆಕ್ಟ್ ಹೆಚ್ಚಾಗ್ತಾ ಇದೆ. ನಗರದ ಅನೇಕ ಪ್ರಮುಖ ರಸ್ತೆಗಳಲ್ಲಿ 2 ಬದಿ ಪಾರ್ಕಿಂಗ್ ಮಾಡ್ತಾ ಇದ್ದು, ಇದು ಕೂಡ ನಗರದಲ್ಲಿ ಟ್ರಾಫಿಕ್ ಹೆಚ್ಚಳವಾಗ್ತಾ ಇರೋದಕ್ಕೆ ಕಾರಣ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ. ಈ ಹಿಂದೆ ನಗರದಲ್ಲಿ ಟೋಯಿಂಗ್ ವ್ಯವಸ್ಥೆ ಇತ್ತು. ನೋ ಪಾರ್ಕಿಂಗ್ ಜಾಗದಲ್ಲಿ ವಾಹನ ನಿಲ್ಲಿಸಿದ್ರೆ ಸಂಚಾರಿ ಪೊಲೀಸರು ಆ ವಾಹನಗಳನ್ನೇ ಎತ್ತಾಕೊಂಡು ಹೋಗ್ತಿದ್ರು, ಇಲ್ಲ ಸ್ಥಳದಲ್ಲಿಯೇ ಫೈನ್ ಅನ್ನ ಕಟ್ಟಿಸಿಕೊಂಡು ಬಿಟ್ಟು ಹೋಗ್ತಿದ್ರು. ಆದ್ರೆ ಕೆಲ ಅಹಿತಕರ ಘಟನೆಗಳ ಕಾರಣದಿಂದ ಈ ನಿಯಮಕ್ಕೆ ಸರ್ಕಾರ ಫುಲ್ ಸ್ಟಾಪ್ ಇಟ್ಟು. ಇಷ್ಟಾಗಿದ್ದೇ ತಡ ಜನ ಕೂಡ ನಿಯಮಗಳನ್ನ ಗಾಳಿಗೆ ತೂರೋದಕ್ಕೆ ಶುರು ಮಾಡಿದ್ರು. ಈ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮೂಲಕ ನಗರದ ಕೆಲ ಪ್ರದೇಶಗಳಲ್ಲಿ ಡಬಲ್ ಸೈಡ್ ಪಾರ್ಕಿಂಗ್ ಎಫೆಕ್ಟ್ ನ ನೈಜ ಸ್ಥಿತಿಯನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ರಿಯಾಲಿಟಿ ಚೆಕ್ ನಂಬರ್ 1 ಮಲೇಶ್ವರ 18ನೇ ಕ್ರಾಸ್. ಮತ್ತೆ ಟೋಯಿಂಗ್ ಆರಂಭ ಆಗಬೇಕು ಅಂತೇಳಿ ಸದನದಲ್ಲಿ ಚರ್ಚೆ ಆಗ್ತಾ ಇದೆ. ವಾಹನ ಸಂಚಾರಕ್ಕೆ, ಜನರ ಓಡಾಟಕ್ಕೆ ತೊಂದರೆ ಆಗ್ತಾ ಇದೆ. ಇದಕ್ಕೆ ಸ್ಪಷ್ಟ ನಿದರ್ಶನ ಮತ್ತೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಗಮನಿಸ್ತಾ ಹೋಗ್ತಾ ಇದ್ದೀರಾ, ಇಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಇರುವಂಥದ್ದು. ನೋ ಪಾರ್ಕಿಂಗ್ ಬೋರ್ಡ್ ಇದ್ರೂ ಕೂಡ ಆ ರಸ್ತೆಯ ಪಕ್ಕದಲ್ಲೇ ಕಾರುಗಳನ್ನು ಪಾರ್ಕ್ ಮಾಡಿ ಹೋಗಿರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಈ ರೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಹೋಗಿರುವಂಥದ್ದು ನಮಗೆ ಕಂಡು ಬರ್ತಾ ಇರುವಂಥದ್ದು. ನೋ ಪಾರ್ಕಿಂಗ್ ಬೋರ್ಡ್ಗಳಲ್ಲಿ ವೆಹಿಕಲ್ಗಳನ್ನು ಹಾಕಬಾರ್ದು, ಮತ್ತೆ ಟೋಯಿಂಗ್ ಆರಂಭ ಆಗಬೇಕು ಅನ್ನುವಂಥದ್ದು ಈಗ ಕಂಡು ಬರ್ತಾ ಇದೆ. ರಿಯಾಲಿಟಿ ಚೆಕ್ ನಂಬರ್ 2 ಗಾಂಧಿನಗರ. ಬೆಂಗಳೂರು ನಗರದಲ್ಲಿ ಈಗ ಟೋಯಿಂಗ್ ಇಲ್ಲ, ಎಲ್ಲಿ ಬೇಕಾದರೂ ಅಲ್ಲಿ ಪಾರ್ಕಿಂಗ್ ಮಾಡುವಂಥ ವಾಹನ ಸವಾರರ ಸಂಖ್ಯೆ ಜಾಸ್ತಿ ಆಗಿದೆ. ನಾನೀಗ ಗಾಂಧಿನಗರದಲ್ಲಿದ್ದೀನಿ. ಗಾಂಧಿನಗರ ಅಂದ ಕೂಡಲೇ ಇದು ಯಾವಾಗಲೂ ಗಿಜಿಗುಡುವಂಥ ರಸ್ತೆ ಇದು. ಜೊತೆಗೆ ವಾಹನ ಸಂಚಾರ ಏನಿರುತ್ತೆ, ವಾಹನಗಳು ಫ್ಲೋ ಆಗ್ತಿರ್ತವೆ. ಜೊತೆಗೆ ಇಲ್ಲಿ ಯಾರು ಕೂಡ ನಿಲ್ಲಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ, ಯಾಕಂದರೆ ಇದು ತುಂಬ ಕಿರಿದಾದಂಥ ರಸ್ತೆ, ಇಲ್ಲಿ ಯಾರು ಕೂಡ ಪಾರ್ಕ್ ಮಾಡಬಾರ್ದು ಅನ್ನುವಂಥ ಬೋರ್ಡ್ಗಳನ್ನು, ಸೂಚನಾ ಫಲಕಗಳನ್ನು ಹಾಕಲಾಗಿದೆ. ಆದರೂ ಕೂಡ ವಾಹನಗಳನ್ನು 2 ಬದಿಗಳಲ್ಲೂ ಕೂಡ ಪಾರ್ಕ್ ಮಾಡಿದ್ದಾರೆ. ಅಂದರೆ ಅತಿ ಹೆಚ್ಚಾಗಿ ಆಟೋಗಳು ಕಂಡು ಬರ್ತಾ ಇದ್ದಾವೆ. ಜೊತೆಗೆ ಏನು ಕಾರುಗಳನ್ನು ಕೂಡ ಪಾರ್ಕ್ ಮಾಡಿದ್ದಾರೆ. ಈ ರೀತಿಯಾಗಿ ಅಂದರೆ ಪಾರ್ಕ್ ಮಾಡೋದ್ರಿಂದ ಈ ಕಿರಿದಾದ ರಸ್ತೆಯಲ್ಲಿ ವಾಹನ ಸವಾರರು ಸಂಚಾರ ಮಾಡೋದು ತುಂಬ ಕಷ್ಟ ಆಗಿದೆ. ಇನ್ನೊಂದು ಗಮನಿಸ್ಬೋದು, ನೋ ಪಾರ್ಕಿಂಗ್ ಬೋರ್ಡ್ಗಳಿರ್ತವೆ. ಆ ಬೋರ್ಡ್ ಇದ್ದರೂ ಕೂಡ ಯಾವುದೇ ರೀತಿಯಾಗಿ ಕ್ಯಾರೆ ಅನ್ನೋದೇ ವಾಹನಗಳನ್ನು ನಿಲ್ಲಿಸಿರ್ತಾರೆ. ಈಗ ಗಮನಿಸ್ಬೋದು, ಅಲ್ಲೊಂದು ಕಾರು ಅಂದರೆ ಹೊಸ ಕಾರನ್ನು ಕೂಡ ನಿಲ್ಲಿಸಿದ್ದಾರೆ, ಆಟೋಗಳು ನಿಲ್ಲಿಸ್ತಾರೆ. ಎಲ್ಲವೂ ಕೂಡ ಬೇಕಾಬಿಟ್ಟು ಪಾರ್ಕಿಂಗ್ ಆಗ್ತಿದ್ದಾವೆ. ಜನ ಎಲ್ಲಂದರಲ್ಲಿ ಪಾರ್ಕ್ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಬಗ್ಗೆ ಕೂಡ ಕಠಿಣವಾದಂಥ ಕ್ರಮಗಳನ್ನು ಸಂಚಾರಿ ಪೊಲೀಸರು ಕೂಡಲೇ ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ರಿಯಾಲಿಟಿ ಚೆಕ್ ನಂಬರ್ 3 ಹೆಣ್ಣೂರು ಮುಖ್ಯ ರಸ್ತೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಟೋಯಿಂಗ್ ಅಂದರೆ ನೋ ಪಾರ್ಕಿಂಗ್ ಅಲ್ಲಿ ನಿಲ್ಲಿಸುವಂಥ ವಾಹನಗಳ ಟೋಯಿಂಗ್ ಕ್ಯಾನ್ಸಲ್ ಆಗಿ 2.5 ವರ್ಷ ಆಗಿದೆ. ಹೀಗಿದ್ರೂ ಕೂಡ ಟೋಯಿಂಗ್ ಇಲ್ಲ ಅನ್ನುವಂಥದ್ದನ್ನೇ ಅನೇಕರು ಪ್ಲಸ್ ಪಾಯಿಂಟ್ ಆಗಿ ತೆಗೆದುಕೊಳ್ತಾ ಇದ್ದಾರೆ. ಇದು ಬೆಂಗಳೂರಿನ ಟ್ರಾಫಿಕ್ಗೆ ಪ್ರಮುಖವಾಗಿ ಕಾರಣ ಆಗ್ತಾ ಇದೆ. ಈ ವಿಚಾರ ಸದನದಲ್ಲೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಕಾರಣ ಬೆಂಗಳೂರಿನ ಅನೇಕ ಕಡೆಗಳಲ್ಲಿ, ರಸ್ತೆ ಬದಿ 2 ಕಡೆಗಳಲ್ಲಿ ಈ ರೀತಿಯಾದಂತಹ ಪಾರ್ಕಿಂಗನ್ನು ಮಾಡೋದ್ರ ಮುಖಾಂತರವಾಗಿ ವಾಹನ ಸವಾರರು ಅಂದರೆ ಬೇರೆ ವಾಹನ ಸವಾರರು ರಸ್ತೆಯಲ್ಲಿ ಸಂಚಾರ ಮಾಡೋದವ್ರಿಗೆ ಹೆಚ್ಚು ತೊಂದರೆಯನ್ನು ನೀಡುವಂಥದ್ದು ಆಗ್ತಾ ಇದೆ. ಗಮನಿಸ್ತಾ ಇರ್ಬೋದು, ನಾನೀಗ HRBR ಲೇಔಟಲ್ಲಿದ್ದೇನೆ, ಹೆಣ್ಣೂರು ಮುಖ್ಯ ರಸ್ತೆ. ಈ ಹೆಣ್ಣೂರು ಮುಖ್ಯ ರಸ್ತೆಯಲ್ಲಿ ಗಮನಿಸ್ಬೋದು, ಒಂದು ಸೈಡು ಪಾರ್ಕಿಂಗನ್ನು ನೀಡಲಾಗಿದೆ, ಮತ್ತೊಂದು ಸೈಡ್ ಗಾಡಿಗಳನ್ನು ನಿಲ್ಲಿಸಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಅಂದರೆ ಎಡಭಾಗದಲ್ಲಿ ಪಾರ್ಕಿಂಗಿಗೆ ವ್ಯವಸ್ಥೆಯನ್ನು ಕೊಡಲಾಗಿದೆ. ನೀವು ನೋಡ್ತಾ ಇರುವಂಥ ದೃಶ್ಯಗಳೇನಿದೆ, ಈ ಭಾಗಕ್ಕೆ ವಾಹನಗಳನ್ನು ನಿಲ್ಲಿಸೋದಕ್ಕೆ ಅವಕಾಶ ಇದೆ. ಕೇವಲ ಈ ಭಾಗಕ್ಕೆ ಮಾತ್ರ ವಾಹನಗಳನ್ನು ನಿಲ್ಲಿಸೋದಕ್ಕೆ ಅವಕಾಶ ಇರುವಂಥದ್ದು. ಬಟ್ ಆದರೆ ಅವಕಾಶ ಇಲ್ಲ. ಅದೇ ರೀತಿ ನೋ ಪಾರ್ಕಿಂಗ್ ಬೋರ್ಡ್ಗಳನ್ನು ಕೂಡ 100 ಮೀಟರ್ಗಳಿಗೂ ಒಂದೊಂದು ನೋ ಪಾರ್ಕಿಂಗ್ ಬೋರ್ಡ್ಗಳನ್ನು ಹಾಕಿ ಇಲ್ಲಿ ವಾಹನಗಳನ್ನು ನಿಲ್ಲಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆ ನೀಡಿದ್ದಾರೆ. ಬಟ್ ಆದರೆ ಅದನ್ನು ಯಾರೂ ಕೂಡ ಕೇರ್ ಮಾಡ್ತಾ ಇಲ್ಲ. ನೋಡಿದ್ರಲ್ಲ, ಟೋಯಿಂಗ್ ವಾಹನದ ಸದ್ದು ನಿಲ್ತಿದ್ದಂತೆ ಜನ ಕೂಡ ನಿಯಮ ಪಾಲನೆಯ ನಿರ್ಲಕ್ಷ್ಯ ವಹಿಸಿರೋದನ್ನ, ಅತ್ತ ಟ್ರಾಫಿಕ್ ಪೊಲೀಸರು ಕೂಡ ಈ ಬಗ್ಗೆ ಗಮನ ಹರಿಸದೇ ಇರೋದೇ ನಗರದಲ್ಲಿ ಈ ಮೂಲಕ ಟ್ರಾಫಿಕ್ ಸಮಸ್ಯೆಗಳು ಹೆಚ್ಚಾಗೋದಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ. ಇದೀಗ ಸರ್ಕಾರ ನಗರದ ಈ ಸಮಸ್ಯೆಗೆ ಬ್ರೇಕ್ ಹಾಕಲು ಚಿಂತನೆ ನಡೆಸ್ತಾ ಇದೆ. ಈ ಬಗ್ಗೆ ಸದನದಲ್ಲಿ ಗೃಹ ಸಚಿವ ಪರಮೇಶ್ವರ್ ಕೂಡ ಮಾತನಾಡಿದ್ದು, ನಗರಕ್ಕೆ ಹೊಸ ಪಾರ್ಕಿಂಗ್ ನೀತಿ ಅಥವಾ ಟೋಯಿಂಗ್ ಸಿಸ್ಟಮ್ ವಾಪಸ್ ತರುವ ಬಗ್ಗೆ ಚಿಂತನೆ ನಡೆಸಿರುವ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಾರೆ ಸರ್ಕಾರ ಚರ್ಚೆ ಮಾಡ್ತಾ ಇರುವ ವಿಚಾರವನ್ನ ಜಾರಿಗೆ ತಂದ್ರೆ ನಗರದ ರಸ್ತೆಗಳಲ್ಲಿ ಡಬಲ್ ಸೈಡ್ ಪಾರ್ಕಿಂಗ್ಗೆ ಬ್ರೇಕ್ ಬಿದ್ದು ದಟ್ಟಣೆ ಕೂಡ ಕಡಿಮೆಯಾಗುವ ಸಾಧ್ಯತೆ ಇದೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.